ಪ್ರಿಯ ವೀಕ್ಷಕರೇ, ಇದು ಶಿಡ್ಲು ಡಿಜಿಟಲ್ ನ್ಯೂಸ್ನ ಕ್ರೈಮ್ ಸ್ಪೆಷಲ್ ಸ್ಟೋರಿ ಕಂಡ್ರಿ. ಬಗೆದಷ್ಟು ಬಯಲಾಗ್ತಿವೆ ರಾಣಿಬೆನ್ನೂರು ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯ ಬಣ್ಣಗಳು. ಏನಿದು ಬಣ್ಣಗಳು ಅಂತೀರಾ? ಹೌದು ವೀಕ್ಷಕರೇ, ದಿನಕ್ಕೊಂದು ಬದಲಾಗುತ್ತಿವೆ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯ ಬಣ್ಣ ಬಣ್ಣದ ವರ್ಣರಂಜಿತ ಬೋರ್ಡ್ಗಳು. ಪ್ರಾರಂಭದಲ್ಲಿದ್ದ ಎಲ್ಜೆಬಿ ಪಾಲಿಕ್ಲಿನಿಕ್, ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ, ಎಲ್ಜೆಬಿ ಡೆಂಟಲ್ ಕ್ಲಿನಿಕ್, ಇದೇ ಹೆಸರಿನಲ್ಲಿ ಹಾವೇರಿ ಜಿಲ್ಲಾದ್ಯಂತ ಎಲ್ಲೆಂದರಲ್ಲಿ ಸಾರ್ವಜನಿಕರಿಗೆ ಕಾಣ್ತಾ ಇತ್ತು ಈ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯ ಬೋರ್ಡ್ಗಳು. ಇದೇನು ಹೊಸದಲ್ಲ, ಎಲ್ಲರೂ ನೋಡಿರುವುದೇ, ಎಲ್ಲರೂ ಕೇಳಿರುವುದೇ ಅಂತ ಹೇಳ್ತೀರಾ? ಇಲ್ಲೇ ಇರುವುದು ಕಣ್ರಿ ಹೊಸ ಟ್ವಿಸ್ಟ್. ನಿಲ್ಲದ ಬಣ್ಣ ಮತ್ತು ಬೋರ್ಡ್ ಬದಲಾವಣೆ ಕಾರ್ಯಕ್ರಮ. ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯ ಡಾಕ್ಟರ್ ಸಾಹೇಬ್ರಿಗೆ ದಾಖಲಾತಿಗಳ ಕೊರತೆಯಿಂದ ಬಣ್ಣ ಬದಲಾಯಿಸುವ ಮತ್ತು ಹೆಸರು ಬದಲಾವಣೆ ಮಾಡುವ ಪರಿಸ್ಥಿತಿ ಮತ್ತೊಮ್ಮೆ ಬಂದೇ ಬಿಟ್ಟಾಗ ಬಿತ್ತು ನೋಡಿ ಮತ್ತೊಂದು ಹೊಸ ಹೆಸರಿನೊಂದಿಗೆ ಹೊಸ ಬಣ್ಣದ ಬೋರ್ಡು. ಹೌದು, ಎಲ್ಜೆಬಿ ಮೂಲವ್ಯಾಧಿ ಮತ್ತು ಡೇ ಕೇರ್ ಸೆಂಟರ್ನ ಹೊಸ ಬಣ್ಣದಿಂದ ರಚನೆಗೊಂಡ ಮತ್ತೊಂದು ಬೋರ್ಡ್ನ ರೋಗಿಗಳಿಗೆ ಪ್ರದರ್ಶನ ಮಾಡಲಾಯಿತು. ಪ್ರಿಯ ವೀಕ್ಷಕರ, ಎಲ್ಜೆಬಿ ಆಸ್ಪತ್ರೆಯ ಬಣ್ಣ ಬದಲಾಯಿಸುವ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಅಂತ ಯೋಚಿಸ್ತಿದ್ದೀರಾ? ಇಲ್ಲ, ಇಲ್ಲಿಗೆ ಮುಗಿಯಲ್ಲ. ಶಿಡ್ಲು ಪತ್ರಿಕೆಯ ರಹಸ್ಯ ಕಾರ್ಯಾಚರಣೆ. ಆರೋಗ್ಯವಂತರಿಗೂ ಚಿಕಿತ್ಸೆ ನೀಡಿ ಹಣ ವಸೂಲಿ ಮಾಡುತ್ತಿರುವ ವರದಿಯ ಪ್ರಭಾವದಿಂದ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯ ಡಾಕ್ಟರ್ ಸಾಹೇಬ್ರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ವೀಕ್ಷಕರೇ, ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಗೆ ಅನುಮತಿ ಪಡೆದುಕೊಳ್ಳಲು ಸಾಕಷ್ಟು ಬಾರಿ ದಾಖಲಾತಿ ಕೊರತೆಯಿಂದ ವಿಫಲವಾಗಿದ್ದ ಡಾಕ್ಟರ್ ಸಾಹೇಬ್ರು ಮತ್ತೊಮ್ಮೆ ಬಣ್ಣ ಬದಲಾಯಿಸುವ ಕಾರ್ಯಕ್ರಮಕ್ಕೆ ಇಳಿದೇ ಬಿಟ್ರು. ಸರಿಯಾಗಿ ನೋಡ್ಕೊಂಡ್ಬಿಡಿ, ಇದೇ ಕಣ್ರಿ ಹೊಸದಾಗಿ ವರ್ಣರಂಜಿತವಾದ ನೋಡುಗರ ಕಣ್ಣುಗಳಿಗೆ ಕಂಗೊಳಿಸ್ತಾ ಇರೋ ದಿ ಗ್ರೇಟ್ ರಾಣಿಬೆನ್ನೂರ್ನ ಮೋಸ್ಟ್ ಪಾಪ್ಯುಲರ್ ಆರೋಗ್ಯವಂತರಿಗೂ ಮೂಲವ್ಯಾಧಿ ದೃಢಪಡಿಸಿ ಭಯದ ಭೂತ ಬಿಟ್ಟು ರೋಗಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ಹೊಸದಾಗಿ ಮರುನಾಮಕರಣಗೊಂಡಿರುವ ಎಲ್ಜೆಪಿ ಅನೋರೆಕ್ಟಲ್ ಕ್ಲಿನಿಕ್. ಪ್ರಿಯ ವೀಕ್ಷಕರೇ, ರಾಣಿಬೆನ್ನೂರು ಆರೋಗ್ಯ ಅಧಿಕಾರಿಯ ಅಧಿಕಾರ ದುರ್ಬಳಕೆಯ ಆಸ್ಪತ್ರೆ ಬಗ್ಗೆ ಇಷ್ಟೊಂದು ಗಂಭೀರವಾದ ಆರೋಪವಿದ್ರೂ ಸೀಜ್ ಮಾಡದೆ ಕಣ್ಮುಚ್ಚಿ ಕುಳಿತಿರುವುದಕ್ಕೆ ಕಾರಣಗಳೇನು? ಇದರ ಸಂಪೂರ್ಣ ವರದಿಯನ್ನ ತಪ್ಪದೆ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಇದು ಶಿಡ್ಲು ಡಿಜಿಟಲ್ ನ್ಯೂಸ್ನ ಕ್ರೈಮ್ ಸ್ಪೆಷಲ್ ಸ್ಟೋರಿ ಕಂಡ್ರಿ. ಸಾರ್ವಜನಿಕರ ಆರೋಗ್ಯದ ಸುರಕ್ಷತೆಗಾಗಿ ಶಿಡ್ಲು ಪತ್ರಿಕೆ ಮತ್ತು ಶಿಡ್ಲು ಡಿಜಿಟಲ್ ನ್ಯೂಸ್ನ ಪ್ರಯತ್ನ ನಿಮಗಾಗಿ. ಸರ್ವೇ ಜನ ಸುಖಿನೋ ಭವಂತು. ಸ್ಟಿಂಗ್ ಸ್ಪೆಷಲ್ ಕ್ರೈಮ್ ರಿಪೋರ್ಟರ್ ಬಸವರಾಜ್ ಎಕೆ.